ಚೆನ್ನಾಗಿ ಜೋಡಿಸೋರಲ್ವಾ. ಏನು ಮಾಡಬೇಕು ಏನು ಮಾತಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಒಂಥರ ಶಾಕ್ ಥರ ಅನಿಸ್ಬಿಡ್ತು ನನಗೆ. ಅದು ನಾನು ಯಾಕೆ ಇಷ್ಟು ದಿನ ಅದು ನನಗೆ ಗೊತ್ತೇ ಆಗಿಲ್ವಲ್ಲ ಅಂತ ಅಂದ್ಬಿಟ್ಟು. ಹಾಯ್ ಎಲ್ರಿಗೂ ನಮಸ್ಕಾರ ಫ್ರೆಂಡ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇದು ಗುರುವಾರದ ವ್ಲಾಗು. ಬೆಳಗ್ಗೆ 4 ಗಂಟೆಗೆ ಎದ್ದು ಸ್ನಾನ ಮಾಡ್ಕೊಂಡು ಬಂದೆ ನಾನು ಆಲ್ರೆಡಿ. ಇವಾಗ ಟೈಮ್ 4:15 ಆಗಿದೆ. ಒಂದು 10 ನಿಮಿಷ ಫಾಸ್ಟ್ ಇದೆ. ಅದು 4:15 4:20 ಆಗಿತ್ತು ಟೈಮ್ ಅಷ್ಟೇ. ಇವಾಗ ನಾನು ದೇವ್ರ ಮನೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಬಂದೆ. ದೇವ್ರ ಸಾಮಾನೆಲ್ಲ ಎತ್ತಿಟ್ಬಿಟ್ಟು ದೇವ್ರ ಮನೆ ಕ್ಲೀನ್ ಮಾಡ್ಕೊಂಬಿಡೋಣ ಅಂತ. ಹೆಚ್ಚು ಕಮ್ಮಿ 2 ವೀಕ್ಸ್ ಮೇಲಾಗ್ಬಿಟ್ಟಿತ್ತು ನಾನು ದೇವ್ರ ಮನೆ ಕ್ಲೀನ್ ಮಾಡಿ. ಸೊ ಅದಕ್ಕೆ ಕ್ಲೀನ್ ಮಾಡ್ತಾಯಿದ್ದೀನಿ. ಇದು ಕಳಸದ ಚೊಂಬು ಹೊಸದು, ನಿನ್ನೆ ತೊಗೊಂಡು ಬಂದಿದ್ದು. ಕಳಸ ಇಡೋದಕ್ಕೆ ಅಂತಲೇ ತೊಗೊಂಡು ಬಂದೆ. ಮೊದಲು ಒಂದು ಅಷ್ಟಲಕ್ಷ್ಮಿ ಕಳಸ ಇತ್ತು, ಅಣ್ಣ ತಂದುಕೊಟ್ಟಿದ್ರು ಶಬರಿಮಲೆಯಿಂದ. ಅದು ಸ್ವಲ್ಪ ಏನೋ ತೂತಾಗ್ಬಿಟ್ಟು ಹಾಳಾಯಿತು. ಅದು ಹಾಗೆ ಇಟ್ಬಿಟ್ಟಿದ್ದೀನಿ. ಅದಾದಮೇಲೆ ಇನ್ನೊಂದು ನನ್ನ ಹಸ್ಬೆಂಡ್ ತಂದುಕೊಟ್ರು ಕಳಸದ ಚೊಂಬು. ಚೆನ್ನಾಗಿದೆ ಅದು ಕಳಸದ ಚೊಂಬು, ಏನೂ ತೊಂದರೆ ಇಲ್ಲ. ಬಟ್ ಏನಕ್ಕಪ್ಪ ಅಂದರೆ ಅದರಲ್ಲಿ ತೆಂಗಿನಕಾಯಿ ಇಡೋಕ್ಕಾಗಲ್ಲ, ಅಂದರೆ ವೆಯ್ಟ್ ತಡೆಯಲ್ಲ ಅದು ಅಷ್ಟೊಂದು. ಅದಕ್ಕೋಸ್ಕರ ನಾನು ಇದರಲ್ಲೇ ಮಾಡ್ತಾಯಿದ್ದೀನಿ. ಹೊಸ ಚೊಂಬು ತೊಗೊಂಡೆ. ಬಿಂದಿಗೆ ಇಟ್ಟು ಮಾಡ್ಬೋದಿತ್ತು. ಬಿಂದಿಗೆಯಲ್ಲಿ ಅಷ್ಟು ದೊಡ್ಡ ಬಿಂದಿಗೆ ಇಡಬೇಕಲ್ವಾ? ಈ ಲಕ್ಷ್ಮಿ ಕೂರಿಸಿದ್ರೆ ಬಿಂದಿಗೆ ಇಡ್ಬೋದು. ಡೈಲಿ ಪೂಜೆಗೆ ಬಿಂದಿಗೆ ಬೇಡ ಅಂತ ಅಂದ್ಬಿಟ್ಟು ನಾನು, ಯಾಕಂದರೆ ಮನೇಲಿ ಚಿಕ್ಕ ಚಿಕ್ಕ ಮಕ್ಕಳಿರೋದು, ಏನಾದರೂ ಇದು ಮಾಡಿಬಿಡ್ತಾರೆ, ಉಂಟಿಸ್ಬಿಡ್ತಾರೆ, ಬೀಳಿಸ್ಬಿಡ್ತಾರೆ ಅನ್ನೋ ಭಯ ಬೇರೆ ಇರುತ್ತೆ. ಬಿಂದಿಗೆ ಇಟ್ಟರೆ ಜಾಗನೇ ಸಾಕಾಗಲ್ಲ ದೇವ್ರ ಮನೇಲಿ. ಅದಕ್ಕೋಸ್ಕರ ಒಂದು ಕಳಸ ಚೊಂಬು ತೊಗೊಂಡು ಬಂದೆ. ತುಂಬ ಚೆನ್ನಾಗಿದೆ ಕ್ವಾಲಿಟಿ ಎಲ್ಲ. ತೊಗೊಂಡು ಬಂದು ಇದೆಲ್ಲನೂ ಕ್ಲೀನ್ ಮಾಡಿ ಎತ್ತಿಟ್ಕೊತಾ ಇದ್ದೀನಿ. ನನಗಂತೂ ದೇವ್ರ ಮನೆಗೆ ಹೋದಾಗ ದೇವ್ರ ಮನೆಯಲ್ಲಿರೋಂತಹ ದೇವರ ಪೂಜಾ ಸಾಮಾನು ಏನೇನಿದ್ದಾವೆ ಅವೆಲ್ಲ ನೀಟಾಗಿರಬೇಕು. ನಂಗೆ ಅದೇ ಇಷ್ಟ. ದೀಪಗಳಿರ್ಬೋದು ಅಥವಾ ದೇವ್ರದ್ದು ವಿಗ್ರಹಗಳಿರ್ಬೋದು, ಏನು ಈ ವಿಗ್ರಹಗಳು ಇಟ್ಕೊಂಡಿರ್ತೀವಿ ಅದಿರ್ಬೋದು, ಎಲ್ಲ ನೀಟಾಗಿರಬೇಕು. ಎಣ್ಣೆ ಗಿಣ್ಣೆ ಮೆತ್ಕೊಂಡಿರೋದು ಈ ಥರದ್ದೇ ನಂಗೆ ಇಷ್ಟ ಆಗೋಲ್ಲ. ಏನೋ ಒಂಥರ ಸಮಾಧಾನ ಅನ್ಸೋದಿಲ್ಲ ನನಗೆ. ನೀಟ್ ಮಾಡಿಬಿಟ್ಟು ಕ್ಲೀನ್ ಮಾಡಬೇಕು. ಯಾವಾಗಲೂ ವಾರಕ್ಕೆ ಒಂದು ಸಲ ಕ್ಲೀನ್ ಮಾಡ್ತೀನಿ. ಟೈಮ್ ಏನಾದ್ರು ಸಿಕ್ಕಿಲ್ಲ ಅಂದರೆ ಅಥವಾ ನನಗೆ ಪೀರಿಯಡ್ಸ್ ಆ ಥರ ಇದ್ದಾಗ ಒಂದು ಟೂ ವೀಕ್ಸ್ ಆಗಿಬಿಡತ್ತೆ. ಬಟ್ ಮಾಡ್ತೀನಿ. ಎಲ್ಲ ಕ್ಲೀನ್ ಮಾಡಿದ್ದಾಯಿತು. ಕ್ಲೀನ್ ಮಾಡಿ ಆದಮೇಲೆ ನಾನು ದೇವ್ರ ಮನೆ ಎಲ್ಲನೂ ಇವತ್ತು ಗೋಡೆ ಎಲ್ಲ ಒರೆಸೋದಿತ್ತು. ಆಗಲೇ 15 ದಿನ ಆಗಿಬಿಟ್ಟಿತ್ತಲ್ಲ, ಗೋಡೆ ಎಲ್ಲ ಸ್ವಲ್ಪ ಧೂಳು ಥರ ಕುತ್ಕೊಂಡಿರುತ್ತೆ. ಅದಕ್ಕೋಸ್ಕರ ಗೋಡೆ ಎಲ್ಲ ಒರೆಸಿ ಕ್ಲೀನ್ ಮಾಡಿ ಆಮೇಲೆ ನಾನು ಇದು ಮಾಡಿದ್ದು. ಈ ನಿನ್ನೆ ಬುಧವಾರ ನೈಟೇ ನಾನು ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟೆ. ಬಟ್ ದೇವ್ರ ಮನೆ ಕ್ಲೀನ್ ಮಾಡೋಕ್ಕಾಗಲಿಲ್ಲ. ಸೊ ಅದಕ್ಕೆ ಬೇಗನೆ ಎದ್ದು ಸ್ನಾನ ಮಾಡಿ ಕ್ಲೀನ್ ಮಾಡಿದೆ. ಈಗೆಲ್ಲ ಜೋಡಿಸ್ಕೊಂಡಿದ್ದೀನಿ. ಹೂವೆಲ್ಲ ತಂದಿದೆ ಮಾರ್ಕೆಟಿಂದ. ಹಾಗೆ ನೋಡಿ ದೇವ್ರ ಮನೆ ಕ್ಲೀನ್ ಮಾಡೋಕ್ಕಿಂತ ಮುಂಚೆ ಈ ಥರ ಇದೆ. ಫೈನಲಿ ಎಲ್ಲನೂ ಕ್ಲೀನ್ ಮಾಡಿ ಪೂಜೆ ಮಾಡಿದೆ. ತುಪ್ಪದ ದೀಪ ಹಚ್ಚಿದ್ದೀನಿ ಇವತ್ತು ರಾಯರಿಗೆ. ಆ್ಯಂಡ್ ಇವತ್ತಿಂದ ನಾನು ಪೂಜೆ ಮಾಡ್ತಾಯಿದ್ದೀನಿ. ಕಳಸ ಇಟ್ಟು ಪೂಜೆ ಮಾಡ್ತಾಯಿದ್ದೀನಿ. ಏನೋ ಒಂದು ಮನಸ್ಸಲ್ಲಿ ಸಂಕಲ್ಪ ಮಾಡ್ಕೊಂಡಿದ್ದೀನಿ. ಅದನ್ನು ಅದು ಮುಂದೆ ಹೇಳ್ತೀನಿ ನಿಮಗೆ, ಯಾವಾಗಾದರೂ ಒಂದು ಸಲ ಹೇಳ್ತೀನಿ ಏನದು ಅಂತ ಹೇಳಿ. ಅದಕ್ಕೋಸ್ಕರ ನಾನು ಕಳಸ ಇಟ್ಟು ಪೂಜೆ ಮಾಡ್ತಾ ಇರೋದ್ರಿಂದ ನಾನು ಹೊಸ ಕಳಸ ಚೊಂಬು ತೊಗೊಂಡು ಬಂದು ಪೂಜೆ ಮಾಡಿದ್ದು. ಹಾಗೆ ರಾಯರಿಗೆ ಇವತ್ತು ನೈವೇದ್ಯಕ್ಕೆ ಹಾಲು ನೀರು ಇಟ್ಟಿದ್ದೀನಿ. ಹಾಗೆ ಹಣ್ಣುಗಳು ಕೂಡ ಇಟ್ಟಿದ್ದೀನಿ. ಶುಕ್ರವಾರ ಮಾತ್ರ ಕಳಸ ಇಟ್ಟು ಪೂಜೆ ಮಾಡ್ತಿದ್ದೆ ನಾನು ಮೊದಲೆಲ್ಲ. ಶುಕ್ರವಾರ ಏನೇ ವ್ರತ ಸ್ಟಾರ್ಟ್ ಮಾಡಬೇಕಾದ್ರೂ ಶುಕ್ರವಾರ ಇಟ್ಟು ಮಾಡ್ತಿದ್ದೆ. ಆ್ಯಂಡ್ ಜನರಲಾಗಿ ಎಲ್ಲರೂ ಶುಕ್ರವಾರನೇ ಕಳಸ ಇಡೋದು. ಬಟ್ ನಾನು ಗುರುವಾರ ಇಟ್ಟಿದ್ದೀನಿ ಈ ಸಲ. ಗುರುವಾರದಿಂದ ಪೂಜೆ ಸ್ಟಾರ್ಟ್ ಮಾಡಿದ್ದೀನಿ. ನೋಡೋಣ ಅದು ಏನಾಗುತ್ತೆ ಅಂತ ನಾನು ನಿಮಗೆ ಮುಂದಿನ ಯಾವುದಾದ್ರೂ ಬ್ಲಾಗ್ಗಳಲ್ಲಿ ಶೇರ್ ಮಾಡ್ಕೊತೀನಿ. ಏನಕ್ಕೆ ಪೂಜೆ ಮಾಡ್ತಿರೋದು, ಏನು ಎತ್ತ ಅಂತೆಲ್ಲ ನಿಮಗೆ ಹೇಳ್ಕೊತೀನಿ ನಾನು. ಇವಾಗ ಪೂಜೆ ಎಲ್ಲ ಮುಗೀತು. ಒಂದು ಎಷ್ಟೇ ಬೇಗ ಎದ್ದು ಎಷ್ಟೇ ಬೇಗ ಪೂಜೆ ಮುಗಿಸ್ಬೇಕು, 6:30 ಒಳಗಡೆ ಮಾಡಬೇಕು ಅಂತ ಅಂದ್ಕೊಂಡ್ರು 7:30 ಆಗೋಯಿತು ನನಗೆ ಪೂಜೆ ಮುಗಿಸೋ ಅಷ್ಟರೊಳಗಡೆ. ಅದ್ರ ಮಧ್ಯದಲ್ಲಿ ಪಾಪು ಬೇರೆ 2 ಸಲ ಎದ್ಬಿಟ್ಟಿದ್ಲು. ಅವಳನ್ನ ಸಮಾಧಾನ ಮಾಡಿ ಅವಳಿಗೆ ಫೀಡ್ ಮಾಡಿ ಮತ್ತೆ ಮಲಗಿಸಿದ್ದಾಯಿತು. ಪೂಜೆ ಎಲ್ಲ ಮುಗ್ದಾದ್ಮೇಲೆ ತಿಂಡಿಗೆ ರೆಡಿ ಮಾಡ್ತಾಯಿದ್ದೀನಿ. ತಿಂಡಿಗೆ ವೆಜಿಟೇಬಲ್ಸ್ ತೊಗೊಂಬಂದಿದ್ದೆ ಮಾರ್ಕೆಟಿಂದ ನಿನ್ನೆ. ಅದ್ರದ್ದು ವೀಡಿಯೋಗಳು ಮುಂದೆ ಆ್ಯಡ್ ಮಾಡ್ತೀನಿ. ಅದರಿಂದ ಬ್ರೋಕೊಲಿ, ಕ್ಯಾರೆಟು, ಬೀಟ್ರೂಟು, ಬೇಬಿ ಕಾರ್ನ್ ಎಲ್ಲ ಇತ್ತು. ಅದೆಲ್ಲ ಹಾಕಿ ಅವನಿಗೆ ಜಸ್ಟ್ ವೆಜಿಟೇಬಲ್ ಫ್ರೈ ಮಾಡ್ತಾಯಿದ್ದೀನಿ. ಅಂದರೆ ಚೆನ್ನಾಗಿರುತ್ತೆ ವೆಜಿಟೇಬಲ್ ಫ್ರೈ. ನಂಗೆ ತುಂಬ ಇಷ್ಟ ವೆಜಿಟೇಬಲ್ ಫ್ರೈ ತಿನ್ನೋದಕ್ಕೆ. ಆಮೇಲೆ ತುಂಬ ಕಡಿಮೆ ಎಣ್ಣೆ ಯೂಸ್ ಮಾಡ್ಕೊಳ್ಳೋದು ನಾನು ಇದಕ್ಕೆ. ಎಣ್ಣೆ ಜಾಸ್ತಿ ಹಾಕಲ್ಲ. ಆ ಥರ ಮಾಡ್ತಿರೋದು. ರೆಸಿಪಿ ಆಲ್ರೆಡಿ ಗೊತ್ತಿದೆ, ನಿಮಗೆಲ್ಲ ಶೇರ್ ಮಾಡಿದ್ದೀನಿ. ಒಂದು 2-3 ಸಲ ಶೇರ್ ಮಾಡಿಬಿಟ್ಟಿದ್ದೀನಿ.
ಈಸಿ, ತುಂಬ ಈಸಿ. ಒಂದು ಈರುಳ್ಳಿ ಕಟ್ ಮಾಡಿ ಹಾಕ್ಬಿಟ್ಟು ಮಾಮೂಲಿ ಸಾಸಿವೆ ಜೀರಿಗೆ ಹಾಕಿ ವೆಜಿಟೇಬಲ್ ಹಾಕಿ ಫ್ರೈ ಮಾಡಿಕೊಂಡು ಅದು ನೀರೇನು ಹಾಕಲ್ಲ, ಹಾಗೆ ಚೆನ್ನಾಗಿ ಅದು ಬಾಡಿಸ್ಕೋಬೇಕು ಕಡಿಮೆ ಉರಿನಲ್ಲಿ. ಆಮೇಲೆ ಒಂಚೂರು ಖಾರದ ಪುಡಿ, ಖಾರಕ್ಕೆ ಬೇಕು ಅಂದರೆ ಹಾಕಿಬಿಟ್ಟು ಒಂದು ಸ್ವಲ್ಪ ಬೇಕು ಅಂದರೆ ಸ್ವಲ್ಪ ನೀರು ಹಾಕಿ ಬೇಯಿಸ್ಕೊಂಡ್ರೆ ಮುಗೀತು ವೆಜಿಟೇಬಲ್ ಫ್ರೈ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ರೆ, ಬೇಕು ಅಂದರೆ ಕೊತ್ತಂಬರಿ ಸೊಪ್ಪು ಹಾಕ್ಬೋದು, ಬೇಕು ಅಂದರೆ ಸೊಪ್ಪುಗಳು ಕೂಡ ಆ್ಯಡ್ ಮಾಡ್ಬೋದು ಇದ್ರೊಳಗಡೆಗೆ, ಮೆಂತ್ಯ, ಕೊತ್ತಂಬರಿ, ಇದು ಸಬ್ಸಿಗೆ ಸೊಪ್ಪು, ಈ ಥರ ವೆಜಿಟೇಬಲ್ ಫ್ರೈ ಮಾಡ್ತಾಯಿದ್ದೆ. ಮಾಡ್ತಾ ಪಾತ್ರೆಗಳೆಲ್ಲ ನಿನ್ನೆ ನೈಟ್ ತೊಳೆದಿಟ್ಟಿದ್ದು ಜೋಡಿಸಿರ್ಲಿಲ್ಲ ನಾನು, ಹಾಗೇ ಮಲ್ಕೊಂಡ್ಬಿಟ್ಟೆ. ಟೈಮ್ ಆಗೋಯ್ತು ಮನೆಯೆಲ್ಲ ಕ್ಲೀನ್ ಮಾಡಿ ಮಲ್ಗೋ ಅಷ್ಟರೊಳಗಡೆ 12 ಗಂಟೆ ಆಗೋಯಿತು. ಅದಕ್ಕೆ ಹಾಗೆ ಸ್ವಲ್ಪ ಪಾತ್ರೆಗಳನ್ನ ಜೋಡಿಸ್ಕೊಂಡು ನಾನು ವೆಜಿಟೇಬಲ್ ಫ್ರೈ ಮಾಡ್ತಾಯಿದ್ದೀನಿ. ತಿಂಡಿಗೆ ಏನು ಮಾಡ್ತಿದ್ದೀನಿ ಅಂದರೆ, ದೋಸೆ ಇಟ್ಟಿತ್ತು, ಸ್ವಲ್ಪ ದೋಸೆ ಇಟ್ಟಿತ್ತು, ಹೆಸ್ರು ಕಾಳು ದೋಸೆ ಮಾಡಿದ್ನಲ್ಲ ಮೊನ್ನೆ, ಅದ್ರದ್ದು ಇಟ್ಟಿತ್ತು. ನನ್ನ ಮಗ ಅದೇ ಬೇಕು ಅಂತ ಅವನಿಗೆ ದೋಸೆ ಮಾಡಿ ಕೊಟ್ಬಿಟ್ಟು ಅವನು ಸ್ಕೂಲಿಗೆ ತಿಂದ್ಬಿಟ್ಟು ಹೋದ. ನನ್ನ ಹಸ್ಬೆಂಡ್ಗೆ ಪುಳಿಯೋಗರೆ ಮಾಡಿಕೊಟ್ಟೆ. ಅವರು ಕೂಡ ವೆಜಿಟೇಬಲ್ ಫ್ರೈ ಇತ್ತೆಲ್ಲ ತಿಂದ್ಬಿಟ್ಟು ಅವರು ಕೂಡ ಡ್ಯೂಟಿಗೆ ಹೊರಟೋದ್ರು. ಹಾಗೆ ಪಾಪು ಮಲ್ಕೊಂಡಿದ್ಲು. ಆ ಟೈಮಲ್ಲಿ ಅಡುಗೆ ಮಾಡ್ಕೊಬಿಡೋಣ ಅಂಥೇಳಿ ಮೂಲಂಗಿ ಇತ್ತು, ಮೂಲಂಗಿ ಕಟ್ ಮಾಡಿ ಮೂಲಂಗಿ ಬೇಳೆ ಹಾಕಿ ಸಾಂಬಾರು ಕೂಡ ಮಾಡಿಬಿಟ್ಟೆ. ಸಾಂಬಾರು ಮಾಡಿಟ್ಬಿಟ್ರೆ ಯಾವಾಗಾದ್ರೂ ರೈಸ್ ಮಾಡ್ಕೊಬೋದಲ್ವ ಅಂತ. ಆ್ಯಂಡ್ ಇದು ನಿನ್ನೆ ವೀಡಿಯೋ, ಅಂದರೆ ಬುಧವಾರ ಮಧ್ಯಾಹ್ನದ ವೀಡಿಯೋ ಇದು. ಏನಿದು ಅಂತ ಅಂದರೆ, ಸ್ಯಾರಿಗಳನ್ನ ನಾನಿಲ್ಲಿ ಕೌಂಟ್ ಮಾಡ್ಕೋತಾ ಇದ್ದೀನಿ. ಏನಕ್ಕೆ ಅಂತ ಹೇಳಿದ್ರೆ, ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು, ನಾನು ವಾಟ್ಸಪ್ ಇದು ನನ್ನ ನಂಬರ್ ಶೇರ್ ಮಾಡಿದ್ದೀನಲ್ಲ ಸ್ಯಾರಿ ಬಿಸ್ನೆಸ್ದು ವಾಟ್ಸಪ್ ನಂಬರು, ಅದರಲ್ಲಿ ನನಗೆ ಕಾಂಟ್ಯಾಕ್ಟಲ್ಲಿದ್ದಾರೆ. ಅವರು ನನಗೆ ಸ್ಯಾರೀಸ್ ಬೇಕು ಅಂತ ಹೇಳಿದರು, ಡ್ರೆಸ್ಸು ಸ್ಯಾರೀಸ್ ಎಲ್ಲ. ಸೊ ನಾನು ಹೆಂಗಿದ್ರು ಹೊರಗಡೆ ಹೋಗ್ತಿದ್ವಿ, ಮಾರ್ಕೆಟ್ಗೆ ಹೋಗಬೇಕಿತ್ತು, ಹೋಗ್ತಾ ಇದ್ವಿ. ಸೊ ಅಂದವೇ ಅಲ್ಲೇ ಕೊಟ್ಬಿಟ್ಟು ಹೋಗೋಣ ಅಂತ ಹೇಳಿ ತೊಗೊಂಡಿದ್ದೀನಿ. ಅದನ್ನು ಕೌಂಟ್ ಮಾಡ್ಕೊಳ್ಳೋಕ್ಕೋಸ್ಕರ ನಾನು ವೀಡಿಯೋ ಮಾಡಿಕೊಂಡೆ. ನನ್ನ ಪ್ರಕಾರ ಏನು ಅಂದರು, ಹಿಂದಿನ ಕಾಲದಲ್ಲಿ ಹೇಳ್ತಿದ್ರು ಗೊತ್ತಾ, ತಿಪ್ಪೆಗೆ ಎಸೆದ್ರು ಲೆಕ್ಕ ಹಾಕ್ಬಿಟ್ಟು ಎಸಿಬೇಕು ಅಂತ. ಆ ಥರ ಏನೇ ಮಾಡಿದ್ರು ಕೌಂಟ್ ಇರಬೇಕು, ಲೆಕ್ಕ ಇರಬೇಕು. ಅದು ಯಾರಿಗೆ ಕೊಟ್ಟರು ಲೆಕ್ಕ ಮಾಡ್ಕೋಬೇಕು ಅನ್ನೋದು ನಂದು ಒಂದಿದು. ಸೊ ಅದಕ್ಕೋಸ್ಕರ ಮಾಡಿಕೊಂಡೆ ವೀಡಿಯೋನ. ಅದನ್ನು ಅವ್ರಿಗೂ ಕೂಡ ಹೇಳಿದೆ, ನಾನು ಈ ಥರ ವೀಡಿಯೋ ಮಾಡ್ಕೊಂಡಿದ್ದೀನಿ ಅಂತಲೇ ಹೇಳಿದೆ. ಇವಾಗ ನಾವು ಹೋಗ್ತಾ ಇದ್ದೀವಿ ಮಾರ್ಕೆಟ್ಗೆ. ಬಟ್ ಅವ್ರ ಜೊತೆ ಒಂದು ವೀಡಿಯೋ ತೊಗೋಬೇಕಾಗಿತ್ತು, ನಾನು ಒಂದು ಬೈಟು ತೊಗೊಳಕ್ಕಾಗಲಿಲ್ಲ. ಅವರು ಅರ್ಜೆಂಟಲ್ಲಿದ್ದರು, ಅವರು ಅರ್ಜೆಂಟಲ್ಲಿರಲಿಲ್ಲ, ನಾವು ಅರ್ಜೆಂಟಲ್ಲಿದ್ವಿ. ಅದಕ್ಕೆ ಬಂದುಬಿಟ್ಟೆ. ನೆಕ್ಸ್ಟ್ ಯಾವಾಗಾದರೂ ಅವ್ರ ಜೊತೆ ಸಿಕ್ಕಾಗ ಮತ್ತೆ ವೀಡಿಯೋ ತೊಗೊಳ್ತೀನಿ. ನಾವು ಮಾರ್ಕೆಟಿಗೆ ಬಂದು ವೆಜಿಟೇಬಲ್ಸ್ ತೊಗೊಂಡಾಯಿತು, ಹೂವು ಕೂಡ ಎಲ್ಲ ತೊಗೊಂಡಾದಮೇಲೆ ಮತ್ತು ಇಲ್ಲಿ ಟೊಮೊಟೊ ಬೇಕಾಗಿತ್ತು ನಮಗೆ. ಹಾಗೆ ಸ್ವಲ್ಪ ಸೊಪ್ಪೆಲ್ಲ ಬೇಕಾಗಿತ್ತು, ತೊಗೊಂಡೋಗೋಣ ಅಂದ್ಕೊಂಡು ಬಂದು. ಸೊಪ್ಪೆಲ್ಲ ಮಾತ್ರ ತುಂಬ ಚೆನ್ನಾಗಿತ್ತು, ಫ್ರೆಶ್ ಆಗಿತ್ತು, ಚೆನ್ನಾಗಿತ್ತು ಸೊಪ್ಪೆಲ್ಲ ತೊಗೊಂಡ್ವಿ. ಹಾಗೆ ಟೊಮೊಟೊ ತೊಗೊಂಡೆ. ಟೊಮೊಟೊ ನೋಡಿ ಏನು ಸಖತ್ತಾಗಿದ್ದೋ, ಎಲ್ಲ ಪಳ ಅಂತ ಹೊಳಿತಿದ್ವು ಟೊಮೊಟೊಗಳು. ಬರೀ 20 ರೂಪಾಯಿ kg, 200 ರೂಪಾಯಿ kg ಇತ್ತು ಟೊಮೊಟೊ, ಬರೀ 20 ರೂಪಾಯಿಗೆ ಬಂದುಬಿಡ್ತು. ಸೊ ತರಕಾರಿ, ಹೂವು ಎಲ್ಲ ತೊಗೊಂಡು, ಹಣ್ಣೆಲ್ಲ ತೊಗೊಂಡು ಬರ್ತಾಯಿದ್ವಿ. ಇಲ್ಲಿ DC ಆಫೀಸ್ ಹತ್ರ ದ್ರಾಕ್ಷಿ ಮಾರ್ತಾಯಿದ್ರು. ಒಂದು ಬುಟ್ಟಿಗೆ 100 ರೂಪಾಯಿ ಅಂತ ಹೇಳಿದ್ರು. ನೋಡೋಣ ಹೇಗಿರುತ್ತೆ ಅಂತ ಹೋಗಿ ಚೆಕ್ ಮಾಡಿದ್ವಿ. ಆರಾಮಾಗಿ 100 ರೂಪಾಯಿ ಕೊಡ್ಬೋದು. ಯಾಕಂದರೆ ಕಡಿಮೆ ಅಂದರೂ ಒಂದು 2.5 3 kg ಬರುತ್ತೆ ದ್ರಾಕ್ಷಿ. ತುಂಬ ಚೆನ್ನಾಗಿತ್ತು. ಕಪ್ಪು ದ್ರಾಕ್ಷಿ ಬರುತ್ತಲ್ಲ, ಅದು ಪರವಾಗಿಲ್ಲ, ವರ್ತ್ ಅನ್ನಿಸ್ತು. ಸೊ ನಾವೊಂದು ಬುಟ್ಟಿ ತೊಗೊಂಡು ಬಂದ್ವಿ. ನೋಡಿ ಏನೇನು ತಂದಿದ್ದೀನಿ ಅಂತ: ಹಾರಗಳು, ತರಕಾರಿ, ಹೂವು, ಮತ್ತು ನಿಂಬೆಹಣ್ಣು ಎಲ್ಲ ತೊಗೊಂಬಂದೆ. ನಾನು ಮಾರ್ಕೆಟ್ಗೆ ಹೋದರೆ ಯಾವಾಗಲೂ ಹೀಗೇ, ಮನೆಗೆ ಏನೇನು ಅವಶ್ಯಕತೆ ಇದೆ ಎಲ್ಲ ತಂದುಬಿಡ್ತೀನಿ. ಆಮೇಲೆ ಸುಮ್ಮನೆನೂ ತರಲ್ಲ ನಾನು, ಅವಶ್ಯಕತೆ ಇದ್ದರೆ ಮಾತ್ರ ತೊಗೊಂಬರ್ತೀನಿ. ನನ್ನ ಹಸ್ಬೆಂಡ್ ಏನು ಮಾಡ್ತಾರೆ ಅಂದರೆ, ನಾನು ಏನು ಹೇಳಿರ್ತೀನಿ ಅಷ್ಟು ಮಾತ್ರ ತೊಗೊಂಬರ್ತಾರೆ. ನಾವು ನಿಜವಾಗ್ಲೂ ಮಾರ್ಕೆಟ್ಗೆ ಹೋಗಿದ್ದು ಬರೀ ಹಾರ ತರೋಕ್ಕೆ ಅಂತ ಮಾರ್ಕೆಟ್ಗೆ ಹೋಗಿದ್ದು, ಹೂವು ಮತ್ತು ಹಾರ ತರೋಣ ಅಂತ ಹೋಗಿದ್ದು. ಬಟ್ ಸೊಪ್ಪು, ತರಕಾರಿ ಎಲ್ಲನೂ ತೊಗೊಂಡು ಬಂದೆ. ಆ ಥರ ಒಂದು 15 ದಿನ ತನಕ, ಅಂದರೆ ಈ ಸಲ ಕಡಿಮೆ ತಂದಿದ್ದೀನಿ ನಾನು ಪ್ರತಿ ಸಲ ಮಾರ್ಕೆಟ್ಗೆ ಹೋದಾಗ ಒಂದು 15 ದಿನದ ತನಕ ಹೂವು, ತರಕಾರಿಗೆ ಏನು ಮಾತಾಡೋ ಆಗಿಲ್ಲ, ಆ ಥರ ತೊಗೊಂಬಂದ್ಬಿಡ್ತೀನಿ. ಸೊಪ್ಪು, ತರಕಾರಿ ಎಲ್ಲನೂ ಒಂದು 15 ದಿನಕ್ಕೆ ಆಗೋ ಥರ. ಬಟ್ ಈ ಸಲ ಅಷ್ಟೊಂದು ತರಲಿಲ್ಲ, ಒಂದು ಸ್ವಲ್ಪ ತೊಗೊಬಂದೆ, ಒಂದು ವಾರಕ್ಕಾಗೋಷ್ಟು. ಯಾಕಂದರೆ ನೆಕ್ಸ್ಟ್ ವೀಕಲ್ಲಿ ನಾವು ಊರಿಗೆ ಹೋಗೋ ಪ್ಲ್ಯಾನ್ ಇದೆ. ಅದಕ್ಕೋಸ್ಕರ ಆವಾಗ ಹೋದರೆ ಸುಮ್ಮನೆ 1-2 ದಿನ ವೇಸ್ಟ್ ಆಗಿಬಿಡುತ್ತಲ್ವ ಅಂತ. ಆಮೇಲೆ ಇನ್ನೊಂದೇನೆಂದರೆ, ನಾನು ಯಾವುದೇ ತರಕಾರಿ ಆಗಲಿ ಸೊಪ್ಪಾಗಲಿ ತಂದ ತಕ್ಷಣ ಆವಾಗಲೇ ಬಿಡಿಸಿ ಆವಾಗಲೇ ನೀಟ್ ಮಾಡಿ ಎತ್ತಿಟ್ಕೊಂಡ್ಬಿಡ್ಬೇಕು, ಇಲ್ಲಾಂದರೆ ನಂಗೆ ಸಮಾಧಾನವೇ ಆಗೋಲ್ಲ. ಸೊ ಎಲ್ಲ ನೀಟ್ ಮಾಡ್ತಾಯಿದ್ದೆ, ಕ್ಲೀನ್ ಮಾಡ್ತಿದ್ದೆ. ನೋಡಿ, ಸೊಪ್ಪಲ್ಲಿರೋ ಗಲೀಜೇ ಜಾಸ್ತಿ ಇದೆ. ಫೈನಲಿ ಎಲ್ಲ ಕ್ಲೀನ್ ಮಾಡಿ ಎಲ್ಲೆಲ್ಲೂ ಫ್ರಿಡ್ಜಲ್ಲಿ ನೀಟಾಗಿ ಎತ್ತಿಟ್ಬಿಟ್ಟೆ. ಕೆಳಗಡೆ ಬಾಕ್ಸಲ್ಲಿ ಹಾರ, ಹೂವು ಇಟ್ಟಿದ್ದೀನಿ. ಅದಕ್ಕೋಸ್ಕರ ತರಕಾರಿ ಎಲ್ಲ ಮೇಲ್ಗಡೆನೇ ಇಟ್ಬಿಟ್ಟಿದ್ದೀನಿ. ಬಾಕ್ಸಲ್ಲಿ ಇಡೋಕ್ಕಾಗದಿರೋದನ್ನು ಕವರಲ್ಲೇ ಕಟ್ಟಿಟ್ಟೆ. ಇದು ನಿನ್ನೆದು ಬುಧವಾರದ್ದು, ಇಷ್ಟೋ ತನಕ ನೋಡಿದ್ದು ಬುಧವಾರದ್ದು ವ್ಲಾಗು, ಅಂದರೆ ವೀಡಿಯೋ. ಅದಾದಮೇಲೆ ಇದು ನೆಕ್ಸ್ಟ್ ಮತ್ತೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಗುರುವಾರದ್ದು ಮೂಲಂಗಿ ಸಾಂಬಾರು ಮಾಡಿದ್ನಲ್ಲ, ಅದಕ್ಕೇ ಅನ್ನ ಮತ್ತು ತುಪ್ಪ ಹಾಕಿ ತಿನ್ನಿಸ್ತಾ ಇದ್ದೀನಿ ನನ್ನ ಮಗಳಿಗೆ ಊಟಕ್ಕೆ. ಅವಳು ಆರಾಮಾಗಿ ತಿಂತಾಳೆ. ಹಂಗಂದ್ಬಿಟ್ಟು ನನ್ನ ಮಗಳಿಗೇನು ಸಪ್ರೇಟಾಗಿ ಮಾಡಿಕೊಡಲ್ಲ ಅಂತ ಅಂದ್ಕೋಬೇಡಿ, ಅವಳಿಗೂ ಸ್ಪೆಷಲಾಗಿ ಮಾಡಿಕೊಡ್ತೀನಿ ನಾನು. ಈ ದಾಲೆಲ್ಲ ಹಾಕಿ ದಾಲ್ ಕಿಚಡಿ ಥರ,
ಮತ್ತು ವೆಜಿಟೇಬಲ್ಲು ಸ್ಮ್ಯಾಶ್ ಮಾಡಿ ಕೊಡೋದು, ಮತ್ತು ಫ್ರೈ ಮಾಡಿ ಕೊಡೋದು, ಮತ್ತು ಕಟ್ಲೆಟ್ ಮಾಡಿಕೊಡೋದು, ಎಗ್ ಬಾಯ್ಲ್ ಮಾಡಿ ಅದನ್ನು ಫ್ರೈ ಮಾಡಿ ಕೊಡೋದು, ಈ ಥರದ್ದೆಲ್ಲ ಮಾಡ್ತೀನಿ. ಅವಳಿಗೆ ಸೂಪೆಲ್ಲ ಮಾಡಿ ಕುಡಿಸ್ತೀನಿ, ಚಿಕನ್ ಸೂಪೆಲ್ಲ. ಬಟ್ ಅದು ರೆಸಿಪಿ ಶೇರ್ ಮಾಡ್ಕೊಳಕ್ಕಾಗಲಿಲ್ಲ ಅಷ್ಟೇ. ಬಟ್ ಕೆಲವು ಟೈಮ್ ಇಲ್ಲದೆ ಇರೋ, ನಮಗೀಗ ಟೈಮ್ ಇರೋದಿಲ್ಲ, ಮಾಡೋಕ್ಕಾಗಲ್ಲ, ಅವಳಿಗೆ ಊಟ ಟೈಮ್ ಆಗಿಬಿಟ್ಟಿದೆ ಅಂದಾಗ ಅವಳಿಗೆ ನಾರ್ಮಲಾಗಿ ನಾವೇನು ಊಟ ಮಾಡ್ತೀವಿ ಅದೇ ಊಟನೇ ಅನ್ನ ಸಾಂಬಾರಿಗೆ ತುಪ್ಪ ಹಾಕಿ ತಿನ್ನಿಸ್ತೀನಿ. ತಿಂತಾಳೆ ಅವಳು, ಆರಾಮಾಗಿ ತಿಂತಾಳೆ. ಆ್ಯಂಡ್ ನಾವು ಕೂಡ ಏನು ತುಂಬ ಖಾರ ತಿನ್ನಲ್ಲ ಮನೆಯಲ್ಲಿ, ಹಾಗಾಗಿ ಏನು ಪ್ರಾಬ್ಲಮ್ ಇಲ್ಲ. ತಿಂತಾಳೆ, ತಿಂದಳು. ಅವಳಿಗೆ ಊಟ ತಿನ್ನಿಸ್ತಾ ಇದ್ದೀನಿ. ಅವಳು ಆ ಚೇರ್ ತರಿಸಿದ್ದೀನಲ್ಲ ಅವಳಿಗೆ ಕೂರಿಸ್ಕೊಂಡು ತಿನ್ಸೋಕ್ಕೆ ಅಂತ, ತುಂಬ ಇಷ್ಟ ಆಗಿಬಿಟ್ಟಿದೆ ಅವಳಿಗದು. ಅದ್ರ ಸುತ್ತ ಕುತ್ಕೊಂಡು ತಿಂತಾಳೆ, ಮತ್ತು ನಿಂತ್ಕೊಳ್ಳೋದು ಕೂತ್ಕೊಳ್ಳೋದೆಲ್ಲ ಮಾಡ್ತಾಳೆ, ಸುತ್ತಾಳೆ ಅದ್ರ ಸುತ್ತ ಕೂತ್ಕೊಂಡು. ಒಂದು ರೌಂಡ್ ಬರ್ತಾಳೆ ಅದ್ರೊಳಗಡೆನೇ. ಅವಳಿಗೆ ಊಟ ತಿನ್ನಿಸುವಾಗ ನಾನು ಆಟ ಆಡಿಸ್ಕೊಂಡು ತಿನ್ನಿಸ್ಬೇಕು ನೋಡಿ, ಆ ಥರ ಆಟ ಆಡಿಸ್ಕೊಂಡು ತಿನ್ನಿಸ್ಬೇಕು. ಅವಳಿಗೆ ತುಂಬ ಇಷ್ಟ. ನಾನು ಮೂಗು ಹಿಡ್ಕೊಳ್ತು, ಕಣ್ಣು ಹಿಡ್ಕೊಳ್ಳೋದು, ಮತ್ತು ಮೂಗು ಕೊಡಿಯೋದು, ಈ ಥರ ಎಲ್ಲ ಮಾಡಿಕೊಂಡು ಅವಳು ಊಟ ತಿನ್ನೋದು. ಹಾಗೆ ಒಬ್ಬರು ಕಮೆಂಟ್ ಮಾಡಿದರು, ಸಿಸ್ಟರ್ ನನ್ನ ಮಗು ನಿಮ್ಮ ಮಗು ಒಂದೇ ಏಜು, ಬಟ್ ನನ್ನ ಮಗು ಊಟನೇ ತಿನ್ನಲ್ಲ, ಊಟ ತಿನ್ಸೋಕ್ಕೋದ್ರೆ ಅಳುತ್ತೆ ಅಂತ. ನಾನು ನೆಕ್ಸ್ಟ್ ಯಾವಾಗಾದರೂ ವೀಡಿಯೋ ಮಾಡೋಣ ಅದ್ರ ಬಗ್ಗೆ ಅಂದ್ಕೊಂಡೆ. ಅವ್ರಿಗೆ ಕಮೆಂಟಲ್ಲಿ ರಿಪ್ಲೈ ಕೂಡ ಮಾಡಿದ್ದೀನಿ, ಅವ್ರಿಗೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ ನಾನು ಹೇಳಿರೋದು. ಜಾಸ್ತಿ ಏನು ಟೆನ್ಷನ್ ತಗೊಳಕ್ಕೆ ಹೋಗ್ಬೇಡಿ ಮಕ್ಳ ಬಗ್ಗೆ, ಚಿಕ್ಕ ಮಕ್ಕಳಲ್ವಾ, ಏನು ಟೆನ್ಷನ್ ಮಾಡ್ಕೋಬೇಡಿ. ಸ್ವಲ್ಪ ಅವಕ್ಕೆ ರುಚಿ ಆಗೋ ಥರ ಏನಾದರೂ ಕೊಡಿ, ಮತ್ತು ಹೊರಗಡೆ ಬಿಸ್ಕೆಟ್ಸು ಈ ಥರದ್ದೆಲ್ಲ ಕೊಡಬೇಡಿ. ಚಿಕ್ಕ ಮಕ್ಕಳು ಬಿಸ್ಕೆಟು ಚಾಕ್ಲೇಟ್ ತಿಂತಾರೆ ಅಂದ್ಬಿಟ್ಟು ಕೊಡಬೇಡಿ, ಅವು ಊಟ ಸೇರಿಸಲ್ಲ. ಸ್ವಲ್ಪ ನಾನು ಮೆಸೇಜಲ್ಲೇ ಹೇಳಿದ್ದೀನಲ್ಲ ನಿಮಗೆ ಕಮೆಂಟಲ್ಲಿ, ಆ ಥರ ಸ್ವಲ್ಪ ಉಪ್ಪು ತುಪ್ಪ ಅನ್ನ ಮೆಣಸಿನ ಪುಡಿ ಸೇರಿಸಿ ತಿಂತಾರೆ. ಬಾಯಿ ರುಚಿ ಬಂದರೆ ಅವರೇ ತಿಂತಾರೆ. ಪಾಪುಗೆ ಊಟ ಮಾಡಿಸಿ ಆದಮೇಲೆ ಅವಳಿಗೆ ನೀರು ಉಳಿಸ್ಬಿಟ್ಟು ಅದನ್ನು ಎತ್ತಿಟ್ಬಿಟ್ಟು ತಟ್ಟೆನ, ಮತ್ತು ನನ್ನ ಮಗ ನನಗೆ ಕೈ ತುತ್ತು ಕೊಡಮ್ಮ ಅಂತ ಕೇಳ್ದೆ, ಅವನಿಗೆ ಕೈ ತುತ್ತು ಕಲಿಸ್ಕೊಡ್ತಾ ಇದ್ದೀನಿ. ಇವಾಗ ಅವನು ಅಭ್ಯಾಸ ಆಗಿಬಿಟ್ಟಿದ್ದಾನೆ, ಕೈ ತುತ್ತು ಕೊಟ್ಟರೆ ತಿಂತೀನಿ, ಇಲ್ಲಾಂದರೆ ತಿನ್ನಲ್ಲ ಅಂತ ಹೇಳ್ತಾನೆ. ನನಗೂ ಇಷ್ಟ ಕೈ ತುತ್ತು ಕೊಡೋಕ್ಕೆ, ಸೊ ಕೈ ತುತ್ತು ಕೊಟ್ಟು ನಾನು ಕೂಡ ಊಟ ಮಾಡಿದೆ. ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಟೈಮು 5:30 ಆಗಿದೆ. ನಾನು ದೇವಸ್ಥಾನಕ್ಕೆ ಹೋಗ್ಬೇಕಲ್ಲ, ಸಂಜೆ ರಾಯರ ಮಠಕ್ಕೆ ಪೂಜೆ ಕೊಟ್ಟಿದ್ದೀನಿ ಅಂತ ಹೇಳಿದ್ನಲ್ಲ, ಹೋಗಬೇಕು. ಅದಕ್ಕೆ ಪಾಪುಗೆ ಇವತ್ತು ಬೆಳಗ್ಗೆಯಿಂದ ಸ್ನಾನ ಮಾಡಿಸಿರಲಿಲ್ಲ. ಸ್ನಾನ ಮಾಡಿಸ್ಕೊಂಡು ಕರ್ಕೊಂಡು ಬಂದೆ. ಅವಳಿಗೆ ಫೀಡ್ ಮಾಡಿಸ್ದೆ, ಹಾಗೆ ಮಲಗಿಬಿಟ್ಲು. ಮಲಗಾದ್ಮೇಲೆ ನಾನು ಯೂಟ್ಯೂಬ್ ಓಪನ್ ಮಾಡಿದೆ. ನಾನು ಹೆಚ್ಚು ಕಮ್ಮಿ ತುಂಬ ದಿನ ಆಗೋಗಿದೆ, ನಾನು ಬೇರೆ ಯಾವುದೇ ಯೂಟ್ಯೂಬರ್ದು ವ್ಲಾಗ್ಸ್ ಆಗಲಿ ವೀಡಿಯೋಗಳಾಗಲಿ ನೋಡೋಕ್ಕಾಗ್ತಿಲ್ಲ. ಯಾಕಂದರೆ ಟೈಮ್ ಸಾಕಾಗ್ತಿರ್ಲಿಲ್ಲ ನನಗೆ. ನಾನು ಮಾಡಿರೋ ವೀಡಿಯೋಗಳನ್ನೇ ನಂಗೆ ನೋಡೋಕ್ಕಾಗ್ತಿರ್ಲಿಲ್ಲ, ಅಷ್ಟು ನನಗೆ ಟೈಮ್ ಸಾಕಾಗ್ತಿರ್ಲಿಲ್ಲ. ಸೊ ನಾನು ಇವತ್ತು ಯೂಟ್ಯೂಬ್ ಓಪನ್ ಮಾಡಿಬಿಟ್ಟು ನನಗೆ ರೆಕಮೆಂಡೇಷನ್ಸಲ್ಲಿ ಕೊಡ್ತಾರಲ್ಲ ಸಜೆಸ್ಟೆಡ್ ವೀಡಿಯೋಗಳು, ಅದರಲ್ಲಿ ಜಸ್ಟ್ ಒಂದು ವೀಡಿಯೋ ಎಂಥ ಶಾಕ್ ಅಂತಂದರೆ, ನಂಗೆ ನಿಜವಾಗ್ಲೂ ಅದು ಒಂಥರ ಅನ್ನಿಸ್ಬಿಡ್ತು. ಏನಿದು ಈ ಥರ ನ್ಯೂಸ್ ಅನ್ನೋ ಥರ. ಎಲ್ರಿಗೂ ಗೊತ್ತಿರುತ್ತೆ ನ್ಯೂಸು, ಬಟ್ ನಂಗೆ ಲೇಟಾಗಿ ಗೊತ್ತಾಗ್ತಿದೆ ಅಷ್ಟೇ. ನಿಖಿತಾ ಅಕ್ಕ ಅವರ ಅಮ್ಮ ತೀರ್ಕೊಂಬಿಟ್ರಂತೆ. ಅಪ್ಪ, ನಂಗೆ ಅದು ಈಗಲೂ ನೆನೆಸ್ಕೊಳಕ್ಕಾಗ್ತಿಲ್ಲ. ತುಂಬ ಚೆನ್ನಾಗಿದ್ದರು, ಅವ್ರಿಗೆ ಡಯಾಲಿಸಿಸ್ ಮಾಡಿಸ್ತಾಯಿದ್ರು ಅಂತ ಗೊತ್ತಿತ್ತು, ಬಟ್ ನನಗೆ ಆಮೇಲೆ ಏನಾಯಿತು ನಂಗೆ ಗೊತ್ತಿಲ್ಲ. ನಾನು ವೀಡಿಯೋಗಳು ನೋಡೋಕ್ಕಾಗ್ತಿಲ್ಲ, ಯಾರದೇ ವೀಡಿಯೋಗಳು ಕೂಡ ನೋಡೋಕ್ಕಾಗ್ತಿಲ್ಲ, ಬ್ಯುಸಿ ಇರ್ತೀನಿ, ನಿಮಗೆ ಗೊತ್ತು. ಹೆಂಗೆ ಅನ್ನಿಸ್ತಿದೆ ಅಂದರೆ, ಎಲ್ಲೋ ನಮ್ಮವರೇ ಯಾರೋ ಒಬ್ಬರನ್ನ ಕಳ್ಕೊಂಡಿದ್ವಿ ಅನ್ನೋ ಥರ ಫೀಲ್ ಆಗ್ತಿದೆ. ಪಾಪ ನಿಖಿತಾ ಅಕ್ಕಂಗೆ ಅವ್ರ ಅಮ್ಮನೇ ದೊಡ್ಡ ಸಪೋರ್ಟ್. ಅಂದರೆ ಅವ್ರ ಅಮ್ಮನೇ ತುಂಬ ಸಪೋರ್ಟಿವ್ ಆಗಿದ್ದರು. ಅದರಲ್ಲೂ ಅವ್ರ ಪ್ರೆಗ್ನೆನ್ಸಿ ಟೈಮಲ್ಲಂತೂ ನಾನು ಒಂದು ವೀಡಿಯೋ ಕೂಡ ಮಿಸ್ ಮಾಡಿಲ್ಲ, ನೋಡ್ತಿದ್ದೆ. ತುಂಬ ಚೆನ್ನಾಗಿ ಒಂಥರ ಮುಗ್ಧರು ಅವರು, ಏನೂ ಗೊತ್ತಾಗಲ್ಲ ಆ ಥರ ಮುಗ್ಧರು. ತುಂಬ ಚೆನ್ನಾಗಿ ನೋಡ್ಕೋತಿದ್ರು ನಿಖಿತಾ ಅಕ್ಕಂಗೂ ಅಷ್ಟೇ. ಅವ್ರ ಅಮ್ಮನೇ ಮೇಯ್ನ್ ಸಪೋರ್ಟ್ ಅಂದರೆ ಅವ್ರ ಅಮ್ಮನೇ. ಆ ಥರ ನಾನು ಹೆಚ್ಚು ಕಮ್ಮಿ ಒಂದು 3 ವರ್ಷದಿಂದ ಅವ್ರ ವೀಡಿಯೋಗಳು ನೋಡ್ತಿರೋದು. ಲಾಕ್ಡೌನ್ ಆಯ್ತಲ್ಲ, ಆವಾಗಿಂದ ಅವ್ರ ವೀಡಿಯೋಗಳು ನೋಡೋಕ್ಕೆ ಸ್ಟಾರ್ಟ್ ಮಾಡಿದ್ದು ನಾನು. ಹೆಚ್ಚು ಕಮ್ಮಿ ಅವರು ಪ್ರೆಗ್ನೆನ್ಸಿಗಿಂತ ಹಿಂದಿನ ವೀಡಿಯೋಗಳೆಲ್ಲ ನೋಡಿದ್ದೀನಿ ನಾನು. ಸೀರಿಯಸ್ಲಿ ಅವ್ರ ಅಮ್ಮ ಎಷ್ಟು ಸಪೋರ್ಟಿವ್ ಅಂದರೆ, ನಿಜವಾಗ್ಲೂ ಈಗ ಅವ್ರು ಹೆಂಗಿರ್ತಾರೆ ನಿಖಿತಾ ಅಕ್ಕ, ಅದನ್ನೆಲ್ಲ ಹೆಂಗೆ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ, ಹೆಂಗಿರ್ತಾರೆ ಅನ್ನೋದೇ ಗೊತ್ತಾಗ್ತಿಲ್ಲ. ಅಷ್ಟು ನನಗೆ ತಡ್ಕೊಳಕ್ಕಾಗ್ತಿಲ್ಲ, ಒಂಥರ ಅನ್ನಿಸ್ಬಿಡ್ತು ನನಗೆ. ಅದರಲ್ಲೂ ನಿಖಿತಾ ಅಕ್ಕ ಅಳೋದ ನೋಡಿಬಿಟ್ಟು ನನಗೆ ಅಳು ಬಂದುಬಿಡ್ತು. ಸಿಕ್ಕಾಬಿಟ್ಟೆ ಅಳ್ತಾಯಿದ್ರು. ಅವ್ರು ನೋಡಿದ್ರೇ ಗೊತ್ತಾಗುತ್ತೆ, ಅವ್ರ ಮುಖ ನೋಡಿದ್ರೆ ಗೊತ್ತಾಗುತ್ತೆ ತುಂಬ ನೋವಲ್ಲಿದ್ದಾರೆ ಅಂತ. ಸಖತ್ ಬೇಜಾರಾಗೋಯ್ತು. ಆಮೇಲೆ ರಕ್ಷಿತ್ತು ಅಂತ್ಯ ಸಂಸ್ಕಾರ ಮಾಡೋದು ವಿಡಿಯೋ ಕೂಡ ಹಾಕ್ಬಿಟ್ಟಿದ್ದ, ಅದನ್ನು ನೋಡಿಬಿಟ್ಟೆ. ನನಗಂತೂ ಸಿಕ್ಕಾಬಿಟ್ಟೆ ಬೇಜಾರಾಗೋಯ್ತು. ಕಂಟ್ರೋಲ್ ಮಾಡೋಕ್ಕಾಗಲಿಲ್ಲ, ನನಗೆ ಅಳುನೇ ಕಂಟ್ರೋಲ್ ಮಾಡೋಕ್ಕಾಗಲಿಲ್ಲ.
ಅಷ್ಟು ಬೇಜಾರಾಗೋಯ್ತು. ಆಲ್ರೆಡಿ ಅವ್ರು ತೀರ್ಕೊಂಡು 4-5 ದಿನ ಆಗಿದೆ. ಬಟ್ ನನಗೆ ಗೊತ್ತಿರಲಿಲ್ಲ ಅಷ್ಟೇ, ನಾನು ನೋಡಿರಲಿಲ್ಲ. ಇವತ್ತು ನೋಡಿದ್ದು ನಾನು. ನಿಜವಾಗ್ಲೂ ಚೆನ್ನಾಗಿದ್ದವರು ಸಡನ್ನಾಗಿ ಹಿಂಗೆ ತೀರ್ಕೊಂಡ್ಬಿಟ್ರೆ ಹೆಂಗೆ ಅನ್ಸುತ್ತಲ್ವಾ, ಸಖತ್ ಇದಾಗೋಯ್ತು. ಬಟ್ ಏನು ಮಾಡೋಕ್ಕಾಗಲ್ಲ, ಎಲ್ಲರೂ ಮನುಷ್ಯರಾಗಿ ಹುಟ್ಟಿದ ಮೇಲೆ ಒಂದಲ್ಲ ಒಂದಿನ ಎಲ್ಲರೂ ಹೋಗಲೇಬೇಕು. ನಾವು ಇವತ್ತಲ್ಲ ನಾಳೆ ಹೋಗೋದೇ ಅಲ್ವಾ. ಅಂದರೆ ಭಗವಂತ ಯಾಕೆ ಒಳ್ಳೆಯವ್ರನ್ನೇ ಬೇಗ ಕರ್ಕೋತಾನೆ ಅಂತ ಗೊತ್ತಿಲ್ಲ. ಪಾಪ ತುಂಬ ಅಂದರೆ ತುಂಬ ಒಳ್ಳೆಯವರು ಅವ್ರ ಅಮ್ಮ. ನಾನು ತುಂಬ ವಿಡಿಯೋದಲ್ಲಿ ನೋಡಿದ್ದೀನಿ, ಸಿಕ್ಕಾಪಟ್ಟೆ ಒಳ್ಳೆಯವರು. ಮುಗ್ದ್ರು, ಏನು ಗೊತ್ತಾಗ್ತಿರ್ಲಿಲ್ಲ, ಮುಗ್ದ್ರು, ತುಂಬ ಮುಗ್ದ್ರು ಅವ್ರು ಹೇಳಬೇಕು ಅಂತಂದರೆ. ಅಷ್ಟು ಏನು ಹೇಳಬೇಕು ಅಂತ ನಂಗೆ ಗೊತ್ತಾಗ್ತಿಲ್ಲ. ಭಗವಂತ ಅವ್ರ ಆತ್ಮಕ್ಕೆ ಶಾಂತಿ ಕೊಡಲಿ. ಏನು ನಿಖಿತಾ ಅಕ್ಕ ಅವ್ರಿಗೆ, ಅವ್ರ ಫ್ಯಾಮಿಲಿಗೆ ಅದನ್ನೆಲ್ಲ ತಡ್ಕೊಳ್ಳೋ ಶಕ್ತಿ ಕೊಡಲಿ. ನಿಜವಾಗ್ಲೂ ಅವ್ರು ಅದು ಹೆಂಗಿದ್ದಾರೆ ಅಂತ ನನಗೆ ಅಂತೂ ಊಹೆ ಮಾಡ್ಕೊಳ್ಳೋಕ್ಕೂ ಆಗಲ್ಲ. ಅವರು ಮನಸ್ಥಿತಿ ಯಾವ ಥರ ಇದೆ ನಿಖಿತಾ ಅಕ್ಕ ಅವ್ರದ್ದು, ಅವರು ಹೆಂಗೆ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ ಇದನ್ನಂತ ನಿಜವಾಗ್ಲೂ ನಂಗೆ ಗೊತ್ತಿಲ್ಲ. ಯಾಕಂದರೆ ಅವ್ರ ಅಮ್ಮನ ಮೇಲಂತೂ ಅವ್ರ ಜೀವನೇ ಇಟ್ಕೊಂಡಿದ್ರು. ಅವ್ರ ಅಮ್ಮ ಯಾವಾಗಲೂ ಅಮ್ಮ ಅಮ್ಮ ಮಮ್ಮಿ ಮಮ್ಮಿ, ಅವ್ರ ಮಮ್ಮಿ ಅಂತ ಕರೆಯೋದು, ಮಮ್ಮಿ ಅಮ್ಮ ಈ ಥರ ಎಲ್ಲ ಹೇಳ್ತಿದ್ರು ತುಂಬ. ಅಂದರೆ ಆಮೇಲೆ ಅವರು ನಿಖಿತಾಕ ಅವ್ರ ಹಸ್ಬೆಂಡ್ ಕೂಡ ಅಷ್ಟೇ, ಅವರು ತುಂಬ ಚೆನ್ನಾಗಿ ನೋಡ್ಕೋತಿದ್ರು ಅವ್ರ ಅಮ್ಮನ್ನ. ಪಾಪ ಅವರೇ ನೋಡ್ಕೋತಾ ಇದ್ದಿದ್ದು, ಡೈಲಿಸಿಸ್ ಎಲ್ಲ ಮಾಡಿಸ್ತಾಯಿದ್ರು, ಊರಲ್ಲಿ ಮನೆ ಕೂಡ ರೆಡಿ ಮಾಡಿಸ್ತಾಯಿದ್ರು. ರಕ್ಷಿತ್ ಅಲ್ಲೇ ಅವ್ರ ಜೊತೆನೇ ಇದ್ದ. ಕೆಲವೊಂದೆಲ್ಲ ವೀಡಿಯೋಗಳು ನೋಡಿದ್ದೆ ನಾನು ಟೈಮ್ ಸಿಕ್ಕಾಗ. ಮತ್ತು ಅದು ಟೈಟ್ಲ್ ನೋಡಿಬಿಟ್ಟು ಸ್ವಲ್ಪ ಹಾಗೆ ನೋಡ್ಕೊತಿದ್ದೆ ಅಷ್ಟೇ. ಬಟ್ ಈ ಥರ ವಿಷಯ ಕೇಳಿ ನನಗಂತೂ ಸಿಕ್ಕಾಬಟ್ಟೆ ಬೇಜಾರಾಗೋಯ್ತು. ನಿಜವಾಗ್ಲೂ ಎಷ್ಟು ಇದಾಗಿದ್ನು. ನಾನು ಯಾಕಾದರೂ ಇವತ್ತು ಯೂಟ್ಯೂಬ್ ಓಪನ್ ಮಾಡಿ ನೋಡಿದ್ನೋ, ನಿಜ ಅವೆಲ್ಲ ನಂಗೆ ತಡ್ಕೊಳಕ್ಕಾಗಲ್ಲ, ತುಂಬ ಬೇಜಾರಾಗ್ಬಿಡುತ್ತೆ ಅನ್ನಿಸ್ತಿದೆ. ಅವ್ರು ಆಲ್ರೆಡಿ ಒಂದು 4-5 ದಿನ ಆಗಿದೆ ತೀರ್ಕೊಂಡು. ನನಗಿವತ್ತು ಗೊತ್ತಾಯಿತು. ಹೆಚ್ಚಿಗೆ ಇನ್ನೇನು ಹೇಳೋಕ್ಕಾಗುತ್ತೆ. ಭಗವಂತ ಅವ್ರಿಗೆ ಅದನ್ನೆಲ್ಲ ತಡ್ಕೊಳ್ಳೋ ಶಕ್ತಿ ಕೊಡಲಿ, ಧೈರ್ಯ ಕೊಡಲಿ. ಕಷ್ಟಗಳನ್ನ ಎದುರಿಸ್ಬೇಕಲ್ವಾ, ಅಷ್ಟೇ. ಅದನ್ನು ಒಳ್ಳೇದು ಮಾಡಲಿ. ಅವ್ರ ಅಮ್ಮನ ಆತ್ಮಕ್ಕೆ ಶಾಂತಿ ಕೊಡಲಿ ಅಂತ ಕೇಳ್ಕೊಬೋದು ಅಷ್ಟೇ, ಇನ್ನೇನಿಲ್ಲ. ನಿಜ ಒಂಥರ ಆಗ್ಬಿಟ್ಟಿದೆ ನನಗೆ. ಏನು ಮಾಡಬೇಕು, ಏನು ಮಾತಾಡಬೇಕಂತಲೇ ಗೊತ್ತಾಗ್ತಿಲ್ಲ. ಒಂಥರ ಶಾಕ್ ಥರ ಅನ್ನಿಸ್ಬಿಡ್ತು ನನಗೆ. ಅದು ನಾನು ಯಾಕೆ ಇಷ್ಟು ದಿನ ಆದರೂ ನನಗೆ ಗೊತ್ತೇ ಆಗಿಲ್ವಲ್ಲ ಅಂತ ಅಂದ್ಬಿಟ್ಟು ಏನು ಮಾಡೋದು ಗೊತ್ತಾಗ್ತಿಲ್ಲ. ತುಂಬಾ ಬೇಜಾರಾಗ್ಬಿಟ್ಟಿದೆ. ನನಗೆ ಎಷ್ಟು ಬೇಜಾರಾಗ್ತಿದೆ, ಇನ್ನು ಅವ್ರ ಫ್ಯಾಮಿಲಿಯವ್ರಿಗೆ ಎಷ್ಟು ಆಗಿರುತ್ತಲ್ವ ಅಪ್ಪ, ಇಮ್ಯಾಜಿನೇಷನ್ ಮಾಡ್ಕೊಳ್ಳೋಕ್ಕೂ ಆಗಲ್ಲ, ಹಂಗಾಗ್ಬಿಟ್ಟಿದೆ. ದೇವಸ್ಥಾನಕ್ಕೆ ಬಂದು ಪೂಜೆ ಸಾಮಾನೆಲ್ಲ ರೆಡಿ ಮಾಡಿಬಿಟ್ಟು ದೇವ್ರ ಹತ್ರ ಅವ್ರು ಕೊಟ್ಟೆ. ಅವರು ಪೂಜೆ ಮಾಡ್ತಾಯಿದ್ರು. ನನ್ನ ಹಸ್ಬೆಂಡ್ ಬರ್ತಾರೆ ಅಂತ ವೆಯ್ಟ್ ಮಾಡಿದೆ. ಅವರು 7 ಗಂಟೆ ಆದರೂ ಬರಲಿಲ್ಲ. ಮೊದಲು ಬರ್ತೀನಿ 7 ಗಂಟೆ ಅಷ್ಟರೊಳಗಡೆ ಅಂತ ಹೇಳಿದರು. ಸರಿ ಆಯಿತು ಅಂದೆ. ಆಮೇಲೆ ಬರಲಿಲ್ಲ ಅವರು. ನಾನೇ ಬಂದೆ. ಹೋಗು ನೀನೇ ಕರ್ಕೊಂಡು ಮಕ್ಕಳನ್ನ ಅಂತ ಹೇಳಿದ್ರು. ಅದಕ್ಕೆ ಬಂದೆ. ಬರೋ ಅಷ್ಟರೊಳಗಡೆ ಆಲ್ರೆಡಿ ದೀಪ ಎಲ್ಲ ಹಚ್ಚಿ ಆಗೋಗಿತ್ತು. ಏನು ಮಾಡೋಕ್ಕಾಗಲ್ಲ, ಲೇಟಾಗೋಯಿತು. ಅದು ಅಲ್ಲದೆ ನನಗೆ ಬೇಜಾರು ಬೇರೆ ಆಗಿಬಿಟ್ಟಿತ್ತು ತುಂಬ. ಹಂಗಾಗಿ ಬರೋದೋ ಬೇಡವೋ ಅಂತ ಅಂದ್ಕೊಂಡೇ ಬಂದೆ. ಪೂಜೆಗೆ ಬೇರೆ ಹೇಳ್ಬಿಟ್ಟಿದ್ನಲ್ವ ಅನ್ನೋ ಕಾರಣಕ್ಕೋಸ್ಕರ ಬಂದೆ. ಬರಲೇಬೇಕಿತ್ತು ನಾನು ದೇವಸ್ಥಾನಕ್ಕೆ ಇವತ್ತು, ಅದಕ್ಕೋಸ್ಕರ. ಇವಾಗ ಮಹಾಮಂಗಳಾರತಿ ಮಾಡ್ತಾಯಿದ್ದಾರೆ. ಮಹಾಮಂಗಳಾರತಿ ಮಾಡಿ ಪ್ರಸಾದ ಎಲ್ಲ ಕೊಟ್ಟರು. ಅಲ್ಲಿಂದ ತೊಗೊಂಡು ಮಕ್ಕಳನ್ನ ಕರ್ಕೊಂಡು ಮನೆಗೆ ಬಂದೆ. ಜಾಸ್ತಿ ಹೊತ್ತು ಇರಲಿಲ್ಲ ದೇವಸ್ಥಾನದಲ್ಲಿ. ಮನೆಗೆ ಬರೋ ಅಷ್ಟರೊಳಗಡೆ ಆಗಲೇ ಒಂದು 8:15 8:45 ಆಗೋಗಿತ್ತು. ಊಟಕ್ಕೆ ಅಡುಗೆ ರೆಡಿ ಮಾಡಬೇಕಿತ್ತು. 8:45 ಆಗೋಗಿತ್ತು. ಏನು ಅಡುಗೆ ಮಾಡೋದು ಅಂತ ಯೋಚನೆ ಮಾಡಬೇಕಾದ್ರೆ ಮಶ್ರೂಮ್ ಇತ್ತಲ್ಲ ನೆನ್ನೆ ತಂದಿದ್ದು, ಮಶ್ರೂಮ್ ಪಲಾವ್ ಮಾಡಿಬಿಡೋಣ ಅಂತೇಳಿ ಮಶ್ರೂಮ್ ಪಲಾವ್ ಮಾಡ್ಕೊತಾ ಇದ್ದೀನಿ. ರೆಸಿಪಿನ ಸಿಂಪಲ್ಲಾಗಿ ಹೇಳ್ಬಿಡ್ತೀನಿ, ತುಂಬ ಚೆನ್ನಾಗಿರುತ್ತೆ. ನಾಟಿ ಸ್ಟೈಲ್ ಅಂತಲೇ ಹೇಳ್ಬೋದು. ಯಾವುದೇ ರೀತಿ ಆರ್ಟಿಫಿಷಿಯಲ್ ಪೌಡರ್ ಯೂಸ್ ಮಾಡಿಲ್ಲ. ಮಾಮೂಲಿ ಒಂದು ಜಾರ್ಗೆ ಹಸಿಮೆಣ್ಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಜೀರಿಗೆ, ಕೊತ್ತಂಬರಿ ಸೊಪ್ಪು, ಪುದೀನ ಇಷ್ಟು ಹಾಕ್ಕೊಂಡು ರುಬ್ಕೊಳ್ಳಿ ತರ್ತರಿಯಾಗಿ. ಮತ್ತು ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಸ್ಪೈಸಸ್ ಎಲ್ಲ ಹಾಕಿ ಸ್ವಲ್ಪ ಈ ಆನಿಯನ್ ಕಟ್ ಮಾಡಿಕೊಂಡು ಅದನ್ನು ಹಾಕಿಬಿಟ್ಟು ರುಬ್ಬಿರೋ ಮಸಾಲೆ ಹಾಕಿ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಬಾಡಿಸ್ಕೊಂಡು ಆಮೇಲೆ ಮಶ್ರೂಮ್ ಹಾಕಬೇಕು. ಮಶ್ರೂಮ್ ಜೊತೆಗೆ ನಾನಿವತ್ತು ಮೆಂತ್ಯ ಸೊಪ್ಪು ಕೂಡ ಹಾಕಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಮೆಂತ್ಯ ಸೊಪ್ಪು ಮತ್ತು ಟೊಮೊಟೊ ಹಾಕ್ಬಿಟ್ಟು ಅದನ್ನು ಕೂಡ ಸ್ವಲ್ಪ ಎಣ್ಣೆ ಬಿಡೋ ತನಕ ಬೇಯಿಸ್ಕೊಂಡು ಕಡಿಮೆ ಊರಿನಲ್ಲೇ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಅಳತೆಗೆ ಎಷ್ಟು ಬೇಕಷ್ಟು ನೀರು ಹಾಕಿದ್ದೀನಿ. ಹಾಕ್ಬಿಟ್ಟು ನೆನೆಸಿಟ್ಕೊಂಡಿರೋ ಅಕ್ಕಿನ ಹಾಕಿ ಅದನ್ನು ಇದು ಮಾಡ್ಕೋಬೇಕು. ಕುಕ್ಕರ್ ಮುಚ್ಚಳ ಮುಚ್ಚಿಬಿಟ್ಟು 2 ವಿಷಲ್ ಕೂಗಿಸ್ಕೊಂಡ್ರೆ ಸೂಪರ್ ಟೇಸ್ಟಿಯಾಗಿರುವಂತಹ ಮಶ್ರೂಮ್ ಪಲಾವ್ ರೆಡಿ ಆಗುತ್ತೆ. ಮನೆಯಲ್ಲಿ ಬೇಗ ಮಾಡ್ಕೋಬೋದು. ಬ್ಯಾಚುಲರ್ಸ್ಗಳಿಗೆಲ್ಲ ತುಂಬ ಈಸಿ. ಇದನ್ನು ಮುಚ್ಚಿಬಿಟ್ಟು ನಾನು ಅದು ವಿಷಲ್ ಬರೋ ಅಷ್ಟರೊಳಗಡೆ ಮೊಸರು ಕಡಿಯೋಣ ಅಂತ ಹೇಳಿ ತೊಗೊಂಡೆ. ಆಗಲೇ ನೆನ್ನೆನೇ ಕಡಿಬೇಕಿತ್ತು, ನೆನ್ನೆ ಕಡಿಯೋಕ್ಕಾಗಲಿಲ್ಲ, ಕೆಲಸ ಇತ್ತು ಅಂತ. ಇವತ್ತಾದರೂ ಕಡಿದ್ಬಿಡೋಣ ಅಂದ್ಕೊಂಡೆ.
ಡೇ ಟೈಮಲ್ಲಿ ಮೊಸರು ಕಡಿಯೋಣ ಅಂದರೆ ಪಾಪು ಇರ್ತಾಳೆ, ಆಗಲ್ಲ ಅಂತ ನನ್ನ ಹಸ್ಬೆಂಡ್ ಹತ್ರ ಪಾಪ ಕೊಟ್ಬಿಟ್ಟು, ಅಂದರೆ ಕುಕ್ಕರ್ ದಿನ ಪ್ರೆಷರ್ ಹೋಗಿರಲಿಲ್ಲ, ಅದಕ್ಕೆ ಮಾಡ್ತಾಯಿದ್ದೀನಿ. ಆ್ಯಂಡ್ ಇವಾಗ ಸ್ವಲ್ಪ ಜಾಸ್ತಿ ಇತ್ತು ಅಂತ ಮಿಕ್ಸರ್ ಜಾರ್ ಯೂಸ್ ಮಾಡಿಕೊಂಡೆ ನಾನು. ಮಿಕ್ಸರ್ ಜಾರ್ಗೆ ಹಾಕ್ಬಿಟ್ಟು ಒಂದು 4 ರೌಂಡ್ ಓಡಿಸಿ ಆಮೇಲೆ ಅದನ್ನ ಮಂತಿನ ಕೋಲಲ್ಲಿ ಕಡ್ದಿದ್ದು. ಬಟ್ ಆದ್ರೂ ನಾನು ಒಂದು ಪಾತ್ರೆದು ಮಾತ್ರ ನಾನು ಮೊಸರು ಕಡ್ದು ಇಷ್ಟು ಬೆಣ್ಣೆ ಬಂತು. ಇನ್ನೂ ಒಂದು ಪಾತ್ರೆದು ಹಾಗೆ ಉಳ್ಕೊಂತು. ಪಾಪು ಒಳಗೆ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಲು, ಅದಕ್ಕೆ ಅದು ಹಾಗೆ ಇಟ್ಬಿಟ್ಟೆ ಬೆಳಿಗ್ಗೆ ಕಡಿಯೋಣ ಅಂತ. ಇವಾಗ ಕುಕ್ಕರ್ದು ಪ್ರೆಷರೆಲ್ಲ ಹೋಗಿತ್ತು. ತುಂಬ ಚೆನ್ನಾಗಿತ್ತು ಪಲಾವ್ ಅಂತೂ, ಟೇಸ್ಟಿಯಾಗಿ ಸಖತ್ತಾಗಿತ್ತು. ಇವಾಗ ಊಟ ಮಾಡಿದ್ವಿ, ಎಲ್ಲರೂ ಕೂತ್ಕೊಂಡು ಊಟ ಮಾಡಿದ್ಬಿಟ್ವಿ. ಅಲ್ಲೇ ಒಂದು 10 ಗಂಟೆ ಆಗೋಗಿತ್ತು ನಾವು ಊಟ ಮಾಡೋ ಅಷ್ಟರೊಳಗಡೆ. ಪಾತ್ರೆ ನೋಡಿ ಸಿಕ್ಕಾಬಟ್ಟೆ ಪಾತ್ರೆ ಆಗಿತ್ತು. ಈ ಥರ ಮಜ್ಜಿಗೆ ಎಲ್ಲ ಕಡಿಯೋ ದಿನ ಜಾಸ್ತಿ ಪಾತ್ರೆ ಆಗಿಬಿಡುತ್ತೆ ಮನೆಯಲ್ಲಿ, ಯಾಕಂದರೆ ಜಿಡ್ಜಿಡ್ಡಾಗ್ಬಿಡುತ್ತೆ. ಮುಟ್ಟಿದ ಪಾತ್ರೆ ಎಲ್ಲ ಜಿಡ್ಜಿಡ್ಡಾಗುತ್ತಲ್ಲ, ಎಲ್ಲ ತೊಳಿಬೇಕು. ಎಲ್ಲ ತೊಳೆದಿಟ್ಟು ಸಿಂಕ್ ಎಲ್ಲ ಕ್ಲೀನ್ ಮಾಡಿ, ಸ್ಲ್ಯಾಬ್ ಎಲ್ಲ ಒರೆಸಿ, ಕಿಚನ್ ಎಲ್ಲ ಕ್ಲೀನ್ ಮಾಡಿದೆ. ಕ್ಲೀನ್ ಮಾಡಿಬಿಟ್ಟು ಇವಾಗ ಹೋಗಿ ಮಲಗಬೇಕು ಅಷ್ಟೇ, ಇನ್ನೇನಿಲ್ಲ. ಆ್ಯಂಡ್ ಇವತ್ತಿನ ದಿನ ತುಂಬಾ ಚೆನ್ನಾಗಿತ್ತು. ಖುಷಿ ಏನಪ್ಪ ಅಂದರೆ ಕಳಸ ಇಟ್ಟು ಪೂಜೆ ಮಾಡ್ತಾಯಿದ್ದೀನಿ ಒಂದೇನೋ ಉದ್ದೇಶಕ್ಕೋಸ್ಕರ, ಅದೊಂದು ಖುಷಿ. ಆದರೆ ನಿಖಿತಾಕ ಅವ್ರ ಅಮ್ಮಂದು ವಿಷಯ ಬೇಜಾರಾಯಿತು. ಏನು ಮಾಡೋಕ್ಕಾಗಲ್ಲ, ಲೈಫಲ್ಲಿ ಇದೆಲ್ಲ ಕಾಮನ್ನು. ಆ್ಯಂಡ್ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ.